ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯಿತು ಮಲ್ಲಪ್ಪ ಚೋತವರ. ಆದ್ಮೇಲೆ ಈಗಾಗಲೇ ರಾಹುಲ್ ಗಾಂಧಿಯವರು ನಮ್ಮ ವಿದೇಶಾಂಗ ಸಚಿವ ಜಯಶಂಕರ್ ಅವರಿಗೆ ಅವರ ಮಾಡಿದ ತಪ್ಪಿನ ಅರಿವನ್ನು ಮೂಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಯಾಕಪ್ಪ ಅಂದ್ರೆ ವೈರಿಗೆ ತಿಳಿಸಿ ದಾಳಿ ಮಾಡೋದು ಇದರ ಅರ್ಥ ಏನಪ್ಪ ಅಂದ್ರೆ ವೈರಿ ನೀವು ಓಡಿ ಹೋಗಪ್ಪ, ತಪ್ಪಿಸ್ಕೊಳಪ್ಪ ಅಂತ ಹೇಳಿದಂಗಲ್ಲ ಏನು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ಸತ್ಯನೂ ಹೌದು, ಆ ದಾಳಿ ಮಾಡುವಂಥ ವಿಷಯವನ್ನು ಅವ್ರಿಗೆ ಮುನ್ನೆಚ್ಚರಿಕೆ ಕೊಡೋ ಅವಶ್ಯಕತೆ ಇತ್ತ ಅಂತ. ಈ ವಿಷಯವಾಗಿ ಇಲ್ಲಿವರೆಗೆ ರಾಹುಲ್ ಗಾಂಧಿಯವರು ಮಾಡಿದಂಥ ಆರೋಪಕ್ಕೆ ಉತ್ತರ ಕೊಟ್ಟಿಲ್ಲ ಇವರು. ಜಯಶಂಕರ್ ಅವರು ಮೌನಾಗಿದ್ದಾರೆ. ಇದರ ಅರ್ಥ ಏನು ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಆಪರೇಷನ್ ಸಿಂಧೂರ್ ಇದು ವಿಶೇಷವಾಗಿ ಪಾಕ್ ಒಕ್ಯುಪೈಡ್ ಕಾಶ್ಮೀರದಲ್ಲಿಯ ಉಗ್ರವಾದಿಗಳನ್ನ ಕಿತ್ತಾಕುವಂಥದ್ದು, ಮೂಲೋತ್ಪಾದನೆ ಮಾಡುವಂಥದ್ದು, ಅದಕ್ಕೆ ಸ್ಟ್ರೆಸ್ ಕೊಡುವಂಥದ್ದು. ಅದು ಒಟ್ಟಿನಲ್ಲಿ ಪಾಕಿಸ್ತಾನದಲ್ಲಿ ಇದ್ದಂತಹ ಪಾಕಿಸ್ತಾನಿ ಈ ಒಂದು ಬೆಂಬಲಿತವಾದ ಉಗ್ರರನ್ನು ಸದಿ ಬಡಿದು ಇದರ ಮೂಲ ಉದ್ದೇಶ ಆಗಿತ್ತು. ಅದಕ್ಕಾಗಿ ಅವರಿಗೆ ನೀವು ತಿಳಿಸೋಳ ಅವಶ್ಯಕತೆ ಏನಿತ್ತು ಅನ್ನೋದು ನಮ್ಮ ರಾಹುಲ್ ಗಾಂಧಿಯವರ ಆರೋಪ. ಅದು ಪ್ರಮುಖ ವಿರೋಧ ಪಕ್ಷದ ನಾಯಕನನ್ನು ನಾವು ಗಮನಿಸಬೇಕಾಗಿದ್ದಿಲ್ಲ. ಎಲ್ಲದಕ್ಕೂ ಕಾಂಗ್ರೆಸ್ಸಿಗರು ದೇಶಭಕ್ತರಲ್ಲ, ಪಾಕಿಸ್ತಾನ ಪರ ಹಾಗೆ ಹೇಳೋದೇನು ಉತ್ತರ ಅಲ್ಲ ಅದು. ಯಾಕಂತಂದರೆ ಇದು ಮುಗಿದು ಹೋಗ್ಯದ. ಈಗ ನೀವು 11 ವರ್ಷ ಆಡಳಿತ ಮಾಡಿದಿರಿ. 11 ವರ್ಷ ಆಡಳಿತ ಮಾಡಿದ್ದಕ್ಕೆ ಇವತ್ತು ನಿಧಾನಕ್ಕೆ ನೀವು ಏನು ಅನ್ನೋದು ಉತ್ತರ ಸಿಗ್ತಾ ಇದೆ. BJP ಅವರು ಆನೆಲ್ಲ ಉತ್ತರ ಕೊಡಬೇಕಾಗಿದೆ. ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರಿಗೆ. ಆಪರೇಷನ್ ಸಿಂಧೂರ್ ಬಗ್ಗೆ ಪಾಕಿಸ್ತಾನಕ್ಕೆ ಮೊದಲೇ ತಿಳಿಸಿದ್ದರಿಂದ ನಾವು ಈ ಕಾರ್ಯಾಚರಣೆಗಳಿಗೆ ಎಷ್ಟು ಯುದ್ಧ ವಿಮಾನಗಳನ್ನು ಕಳೆದುಕೊಳ್ಳಬೇಕಾಯಿತು, ಎಷ್ಟು ಯುದ್ಧ ವಿಮಾನ ಹೋದ